ನೋಡಿ, ಒಂದು ವಿಕೃತ ಮನಸ್ಥಿತಿ ಇರುವಂಥವ್ರು ಇವೆಲ್ಲ. ಸೊ ನಾಲಿಗೆ ಮೇಲೆ ಹತೋಟಿ ಇಲ್ಲ, ಏನೋ ಹೇಳ್ತಾರೆ. ಅದರಿಂದ ಈ ಅಂಥವ್ರಿಗೆ ಬಿ ಜೆ ಪಿಯಲ್ಲಿ ಇಂಥ ಈ ರೀತಿಯಾದ ಮಾತಾಡ್ತಕ್ಕಂಥ ಜನ ಸಂಖ್ಯೆ ಹೆಚ್ಚಿದೆ. ಯಾಕಂದರೆ ಆ ಪಕ್ಷದಲ್ಲೇ ಈಗ ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿಕೊಂಡು ಜನರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡಿಕೊಂಡು ಈ ದ್ವೇಷ ವೈಷಮ್ಯವನ್ನು ಹೆಚ್ಚಿಸದೇ ಅವ್ರದ್ದು ಕೆಲಸ ಆಗುತ್ತೆ. ಅದರಿಂದ ಆ ರೀತಿ ಹೇಳಿಕೆ ಯತ್ನಾಲ್ ಕೊಟ್ಟಿದ್ದಾರೆ. ಈಗ ಅದು ಒಳ್ಳೆಯ ಸರಿಯಾದ ಹೇಳಿಕೆ ಅಲ್ಲ ಅಂತೇಳಿ ಇವತ್ತು ನನ್ನ ಶ್ರೀಮತಿಯವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಡಿವಾಣ ಹಾಕಿ ಪ್ರಯತ್ನ ಆಗ್ತಾ ಇದೆ ನಿಮ್ಮ ಸರ್ಕಾರ. ಯಾವ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಬಾಯಿಗೆ ಮಾತಾಡ್ತಾ ಇದ್ರು, ಈಗ ನಿಮ್ಮ ಸರ್ಕಾರ ಬಂದಾಗಲೂ ಮಾತಾಡ್ತಿದ್ದಾರೆ. ಮಂಡ್ಯದಲ್ಲಿ ಕರ್ನಾಟಕ ಪ್ರಭಾಕರ್ ಭಟ್ ಮಾಡಿದಾಗಲೂ ಅವ್ರ ಮೇಲೆ ಬೇಗ FIR ಆಗಲಿಲ್ಲ, ಅವ್ರಿಗೆ ಜಾಮೀನು ತಗೊಳ್ಳೋ ತನಕ ವೇಟ್ ಮಾಡೋದು. ಈ ಗೃಹ ಇಲಾಖೆದು ಸಮಸ್ಯೆ ಇಲ್ಲ. ಇಂಥ ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲವನ್ನು ಹೇಳೋಕ್ಕಾಗಲ್ಲ. ಈಗ ಚುನಾವಣೆ ಆಯೋಗಕ್ಕೂ ಕೂಡ ದೂರು ಕೊಡುವಂಥದ್ದು ಮಾಡ್ತಾರೆ, ಪೊಲೀಸರು ಕೂಡ ದೂರು ಕೊಟ್ಟಿದ್ದಾರೆ. ಅದು ಕಾನೂನು ಪ್ರಕಾರ ಕ್ರಮ ಆಗಲಿ. ಯಾಕಂದರೆ ಇದು ಈಗ ಮುಖ್ಯವಾದ ವಿಷಯಗಳು ಬೇರೆ ಇದೆ. ಈ ಥರದ ಮಾತುಗಳು ಏನಾಗ್ತದೆ, ಅವರ ಒಂದು ಕೀಳಮಟ್ಟದ ರಾಜಕಾರಣಕ್ಕೆ ಒಂದು ಉದಾಹರಣೆ ಆಗ್ತದೆ. ಅದು ಒಂದು ರೀತಿ ಅವ್ರಿಗೆ ಕೆಟ್ಟ ಹೆಸರು, ಬಿ ಜೆ ಪಿಗೇ ಕೆಟ್ಟ ಹೆಸರು ಇದೆಲ್ಲ ಮಾಡ್ತಾ ಇರೋದು. ಅದು ಎಲ್ಲೊಂದು ಕಡೆ ಅವರು ಈಗ ಹತಾಶರಾಗ್ತಾರೆ. ಇಡೀ ದೇಶದಲ್ಲಿ ಸೋಲಿನ ಅಂಚಿನಲ್ಲಿದ್ದಾರೆ. ಅದಕ್ಕೆ ಏನೇನೋ ಮಾಡಿ ಕೊಟ್ಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರಿಗೆ ನಮ್ಮಿಂದ ಜನರಿಗೆ ಹೇಗೆ ಅನುಕೂಲ ಆಯಿತು ಅಂತ ಹೇಳೋದಕ್ಕೆ ಏನೂ ಇಲ್ಲ. ಈಗ ಬರೀ ವಿಶ್ವಗುರು ಮೋದಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಬಟ್ ಸಾರ್ವಜನಿಕ ವಲಯದಲ್ಲಿ ಇವತ್ತು ಬೇರೆ ಥರನೇ ಒಂದು ಪ್ರತಿಕ್ರಿಯೆ ಬರ್ತಾ ಇರೋದು. ಅವ್ರಿಗೆ ಸ್ವಲ್ಪ ಮನಸ್ಸು ಈಗ ಡಿಸ್ಟರ್ಬ್ ಆಗಿಬಿಟ್ಟು ಏನಾದ್ರು ಮಾಡಿ ಕೊಟ್ಬಿಟ್ಟಿದೆ. ಇದ್ರ ನೋಡಿ, ಚುನಾವಣೆ ರಿಸಲ್ಟ್ ಈ ಸಲ ಇಡೀ ದೇಶದಲ್ಲಿ ಒಂದು ಅಚ್ಚರಿಯ ರಿಸಲ್ಟ್ ಬರ್ತದೆ. ಅವರು 200ಗಿಂತ ಕಮ್ಮಿ ಹೋಗುವಂಥ ಸನ್ನಿವೇಶ ಈಗ ಹೋಗಬಾರ್ದು. 400 200ಗಿಂತ ಕಮ್ಮಿ ಹೋಗ್ತದೆ.